Hello dear students, welcome to QT class. In this class, we discuss about the types of classification. Classification is mainly dividing four types. One is qualitative classification, second one is quantitative classification, third one chronological classification, and fourth type is geographical classification. ಸೊ ಮೇನಾಗಿ ಕ್ಲಾಸಿಫಿಕೇಷನನ್ನು ನಾವು 4 ಟೈಪ್ಸಲ್ಲಿ ಡಿವೈಡ್ ಮಾಡ್ತೀವಿ. ಒಂದು ಕ್ವಾಲಿಟೇಟಿವ್ ಬೇಸಿಸ್ ಆಗಿರುತ್ತೆ, ಎರಡನೇದು ಕ್ವಾಂಟಿಟೇಟಿವ್ ಕ್ಲಾಸಿಫಿಕೇಷನ್ ಆಗಿರುತ್ತೆ, ಮೂರನೇದು ಕ್ರೊನೊಲಾಜಿಕಲ್ ಕ್ಲಾಸಿಫಿಕೇಷನ್ ಆಗಿರುತ್ತೆ, ನಾಲ್ಕನೇದು ಜಿಯೋಗ್ರಾಫಿಕಲ್ ಕ್ಲಾಸಿಫಿಕೇಷನ್ ಆಗಿರುತ್ತೆ. ದ ಫಸ್ಟ್ ಒನ್ ಈಸ್ ಕ್ವಾಲಿಟೇಟಿವ್ ಕ್ಲಾಸಿಫಿಕೇಷನ್. ಡಾಟಾ ಈಸ್ ಕ್ಲಾಸಿಫೈಡ್ ಆನ್ ದಿ ಬೇಸಿಸ್ ಆಫ್ some attribute or quality. For example, color of hair, sex, literacy, religion, etc. So, when the basis of classification according to the attributes, like on the basis of quality of persons, for example, married or unmarried, employed or unemployed, or etc. This type of classification is called as qualitative classifications. ಸೊ ನಾವು ಕ್ಲಾಸಿಫಿಕೇಷನ್ನ ಕ್ವಾಲಿಟೀಸ್ ಬೇಸ್ ಮೇಲೆ ಡಿವೈಡ್ ಮಾಡ್ತಾ ಇದ್ದೀವಿ ಅಂತಂದರೆ ಅದನ್ನು ನಾವು ಕ್ವಾಲಿಟೇಟಿವ್ ಕ್ಲಾಸಿಫಿಕೇಷನ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ಕ್ವಾಲಿಟಿ ಆಫ್ ಪರ್ಸನ್ಸ್. ಸೊ ಪರ್ಸನ್ಸ್ ನಾವಲ್ಲಿ ಮೇಲ್ ಸೆಕ್ಸ್ ಬೇಸಿಸ್ನಲ್ಲಿ ಮೇಲ್ ಆ್ಯಂಡ್ ಫೀಮೇಲ್ ಅಂತ ನೋಡ್ತೀವಿ, ಮತ್ತು ಅದರಲ್ಲಿ ಮ್ಯಾರಿಡ್ ಆ್ಯಂಡ್ ಅನ್ಮ್ಯಾರಿಡ್ ಅಂತ ನೋಡ್ತೀವಿ, ಎಂಪ್ಲಾಯ್ಡ್ ಆ್ಯಂಡ್ ಅನ್ಎಂಪ್ಲಾಯ್ಡ್ ಅಂತ ನೋಡ್ತೀವಿ. ಅಥವಾ ರಿಲಿಜಿಯನ್ ಬೇಸಿಸ್ನಲ್ಲಿ ನಾವು ನೋಡೋದಾದರೆ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ಸ್. ಸೊ ಈ ರೀತಿಯಾಗಿ ನಾವು ಸಮ್ ಕ್ವಾಲಿಟೀಸ್ ಬೇಸ್ ಮೇಲೆ ಡಿವೈಡ್ ಮಾಡ್ತಕ್ಕಂಥ ಡಾಟಾ ನಮಗೆ ಕ್ವಾಲಿಟೇಟಿವ್ ಕ್ಲಾಸಿಫಿಕೇಷನ್ ಆಗಿರುತ್ತೆ. ದ ಟೈಪ್ ಆಫ್ ಕ್ಲಾಸಿಫಿಕೇಷನ್ ವೇರ್ ಒನ್ ಕ್ಲಾಸ್ ಈಸ್ ಫಾರ್ಮ್ಡ್ ಈಸ್ ನೋನ್ ಆ್ಯಸ್ ಸಿಂಪಲ್ ಕ್ಲಾಸಿಫಿಕೇಷನ್. ಸೊ ಒಂದೇ ಫಾರ್ಮ್ ಬೇಸ್ ಮೇಲೆ ನಾವು ಡಾಟಾವನ್ನು ಡಿವೈಡ್ ಮಾಡಿದ್ರೆ ಅದನ್ನು ಸಿಂಪಲ್ ಕ್ಲಾಸಿಫಿಕೇಷನ್ ಅಂತ ಹೇಳ್ತೀವಿ. ದ ಟೈಪ್ ಆಫ್ ಕ್ಲಾಸಿಫಿಕೇಷನ್ ವೇರ್ ಟೂ ಕ್ಲಾಸಸ್ ಆರ್ ಫಾರ್ಮ್ಡ್ ಈಸ್ ನೋನ್ ಆ್ಯಸ್ ಡಿಕ್ಟೋಮಸ್ ಕ್ಲಾಸಿಫಿಕೇಷನ್. ಸೊ ಟೂ ಬೇಸಿಸ್ನಲ್ಲಿ ನಾವು ಇನ್ಫಾರ್ಮೇಷನನ್ನು ಡಿವೈಡ್ ಮಾಡ್ತಾ ಇದ್ದರೆ ಅದು ನಮಗೆ ಡಿಕ್ಟೋಮಸ್ ಕ್ಲಾಸಿಫಿಕೇಷನ್ ಆಗಿರುತ್ತೆ. ದ ಟೈಪ್ ಆಫ್ ಕ್ಲಾಸಿಫಿಕೇಷನ್ ವೇರ್ ಮೋರ್ ದ್ಯಾನ್ ಟೂ ಕ್ಲಾಸಸ್ ಆರ್ ಫಾರ್ಮ್ಡ್ ಈಸ್ ನೋನ್ ಆ್ಯಸ್ ಮನಿಫೋಲ್ಡ್ ಕ್ಲಾಸಿಫಿಕೇಷನ್. ಸೊ ಮೋರ್ ದ್ಯಾನ್ ಟೂ ಡಾಟಾಸ್ ಬೇಸ್ ಮೇಲೆ ನಾವು ಕ್ಲಾಸಿಫಿಕೇಷನ್ ಮಾಡ್ತಾ ಇದ್ದೀವಿ ಅಂತಂದರೆ ಅದನ್ನು ನಾವು ಮೆನಿಫೋಲ್ಡ್ ಕ್ಲಾಸಿಫಿಕೇಷನ್ಸ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ಸಿಂಪಲ್ ಕ್ಲಾಸಿಫಿಕೇಷನ್ ಎಕ್ಸಾಮ್ಸ್. ಹಿಯರ್ ಪಾಪ್ಯುಲೇಷನ್ ಡಿವೈಡಿಂಗ್ ಇನ್ ಟೂ ಟೈಪ್ಸ್, ಮೇಲ್ ಆ್ಯಂಡ್ ಫೀಮೇಲ್. ಸೊ ಒಂದೇ ಬೇಸ್ನಲ್ಲಿ ಮಾಡ್ತಕ್ಕಂಥ ಕ್ಲಾಸಿಫಿಕೇಷನ್ ಸಿಂಪಲ್ ಕ್ಲಾಸಿಫಿಕೇಷನ್ ಆಗಿರುತ್ತೆ. ಈಗ ನಾವು ಪಾಪ್ಯುಲೇಷನನ್ನು ನೋಡೋದಾದರೆ ಅದರಲ್ಲಿ ಬರೀ ಪಾಪ್ಯುಲೇಷನಲ್ಲಿ ನಾವು ಮೇಲ್ ಆ್ಯಂಡ್ ಫೀಮೇಲ್ ಅಂತ ಮಾತ್ರ ಡಿವೈಡ್ ಮಾಡ್ತಾ ಇದ್ದೀವಿ. ಹಾಗೆ ದಿಸ್ ಈಸ್ ದಿ ಎಕ್ಸಾಂಪಲ್ ಫಾರ್ ಮನಿಫೋಲ್ಡ್ ಕ್ಲಾಸಿಫಿಕೇಷನ್. In this classification, first you take population dividing in two types, male and female. In the male, dividing again two types, literate and illiterates. In female also, you are dividing two types, literate and illiterate. So, in male section, literate again dividing two types, employed and unemployed. Same, illiterate, employed and unemployed. In female section, literate dividing two types, employed and unemployed. Same, illiterate dividing two types, employed and unemployed. ಸೊ ಈ ರೀತಿ ನಾವು ಮೋರ್ ದ್ಯಾನ್ ಟೂ ಡಾಟಾಸನ್ನು ಕ್ಲಾಸಿಫೈಡ್ ಮಾಡ್ತಾ ಬಂದರೆ ಅದನ್ನು ನಾವು ಮನಿಫೋಲ್ಡ್ ಕ್ಲಾಸಿಫಿಕೇಷನ್ಸ್ ಅಂತ ಹೇಳ್ತೀವಿ. ದ ನೆಕ್ಸ್ಟ್ ಸೆಕೆಂಡ್ ಒನ್ ಈಸ್ ಕ್ವಾಂಟಿಟೇಟಿವ್ ಕ್ಲಾಸಿಫಿಕೇಷನ್. ಇಟ್ ಈಸ್ ರೆಫರ್ಸ್ ಟು ದಿ ಕ್ಲಾಸಿಫಿಕೇಷನ್ ಆಫ್ ಡಾಟಾ ಅಕಾರ್ಡಿಂಗ್ ಟು ಸಮ್ ಕ್ಯಾರೆಕ್ಟರಿಸ್ಟಿಕ್ಸ್ ದಟ್ ಕ್ಯಾನ್ ಬಿ ಮೆಜರ್ಡ್ ಸಚ್ ಆಸ್ ಹೈಟ್, ವೇಟ್, ಇನ್ಕಮ್, ಸೇಲ್ಸ್, ಪ್ರಾಫಿಟ್, ಪ್ರೊಡಕ್ಷನ್ಸ್, ಎಕ್ಸೆಟ್ರಾ. ಸೊ ಯಾವಾಗ ನಮಗೆ ಡಾಟಾವನ್ನು ನಾವು ಕ್ವಾಂಟಿಟೀಸ್ ಬೇಸ್ ಮೇಲೆ ಕ್ಲಾಸಿಫೈ ಮಾಡ್ತಾ ಹೋಗ್ತೀವಿ ಅದನ್ನು ಕ್ವಾಂಟಿಟೇಟಿವ್ ಕ್ಲಾಸಿಫಿಕೇಷನ್ ಅಂತ ಹೇಳ್ತೀವಿ. ಇಟ್ ರೆಫರ್ಸ್ ಟು ದಿ ಕ್ಲಾಸಿಫಿಕೇಷನ್ ಆಫ್ ಡಾಟಾ ಅಕಾರ್ಡಿಂಗ್ ಟು ಸಮ್ ಕ್ಯಾರೆಕ್ಟರಿಸ್ಟಿಕ್ಸ್ ದಟ್ ಕ್ಯಾನ್ ಬಿ ಮೆಜರ್ಡ್. ಸೊ ನಾವು ಸಮ್ ಕ್ಯಾರೆಕ್ಟರಿಸ್ಟಿಕ್ಸ್ ಬೇಸ್ ಮೇಲೆ ಆ ಮೆಜರ್ ಮಾಡ್ತಕ್ಕಂಥ ಡಾಟಾ ಎಕ್ಸಾಂಪಲ್ನ ನೋಡಬೇಕಾಗಿತ್ತಂದರೆ ಸ್ಟೂಡೆಂಟ್ಸ್ ಹೈಟ್ ಆಗಿರ್ಬೋದು, ವೇಟ್ಸ್ ಆಗಿರ್ಬೋದು, ಅಥವಾ ಅದೇ ರೀತಿಯಾಗಿ ಒಂದು ಕಂಪನಿಯ ಪ್ರೊಡಕ್ಷನ್ ವ್ಯಾಲ್ಯೂ ಆಗಿರ್ಬೋದು, ಪ್ರಾಫಿಟ್ಸ್ ಆಗಿರ್ಬೋದು, ಸೇಲ್ಸ್ ಆಗಿರ್ಬೋದು. ಈ ರೀತಿ ಒಂದು ಕೆಲವೊಂದು ಕ್ಯಾರೆಕ್ಟರಿಸ್ಟಿಕ್ಸ್ ಮೇಲೆ ನಾವು ಏನು ಮೆಜರ್ ಮಾಡ್ತಾ ಹೋಗ್ತೀವಿ ಆ ರೀತಿಯಾಗಿ ಮಾಡ್ತಕ್ಕಂಥ ಕ್ಲಾಸಿಫಿಕೇಷನ್ನ ಕ್ವಾಂಟಿಟೇಟಿವ್ ಕ್ಲಾಸಿಫಿಕೇಷನ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ದ ಸ್ಟೂಡೆಂಟ್ ಆಫ್ ಎ ಕಾಲೇಜ್ ಮೇ ಬಿ ಕ್ಲಾಸಿಫೈಡ್ ಅಕಾರ್ಡಿಂಗ್ ಟು ವೇಟ್ಸ್ ಆ್ಯಸ್ ಫಾಲೋಸ್. ಇಲ್ಲಿ ನಾವು ಒಂದು ಎಕ್ಸಾಂಪಲ್ನ ನೋಡೋದಾಗಿತ್ತು ಅಂತಂದರೆ, ಒಂದು ಕಾಲೇಜ್ನಲ್ಲಿ
ಅಲ್ಲಿರ್ತಕ್ಕಂಥ ಸ್ಟೂಡೆಂಟ್ಸನ್ನು ವೇಟ್ ವೈಸ್, ಫಾರ್ ಎಕ್ಸಾಂಪಲ್ ವೇಟ್ ವೈಸ್ ನಾವು ಡಿವೈಡ್ ಮಾಡ್ತಾ ಹೋದರೆ ಈ ರೀತಿಯಾಗಿ ನಾವು ನೋಡ್ತೀವಿ. 30 to 40 weights ನಂಬರ್ ಆಫ್ ಸ್ಟೂಡೆಂಟ್ಸ್ ಇನ್ ಎ ಕಾಲೇಜ್ 5 members, 40 to 50 weights 3 members, ಸೊ 50 to 60 3 members, 60 to 70 6 members, and 70 to 80 weights is 2 members. So according to the weights number of students as ಇಲ್ಲಿ ನಾವು ವೇಟ್ಸ್ ಬೇಸ್ ಮೇಲೆ ಇನ್ಫಾರ್ಮೇಷನ್ನ ನೋಡೋದಾಗಿದೆ. ಸೊ 30 to 40 ವೇಟ್ ಇರ್ತಕ್ಕಂಥ ಸ್ಟೂಡೆಂಟ್ಸು ಟೋಟಲಿ 5 members ಇದ್ದಾರೆ. ಹಾಗೆ 40 to 50 ಇರ್ತಕ್ಕಂಥವ್ರು 3 members ಇದ್ದಾರೆ. 50 to 60 ವೇಟ್ ಇರೋರು 3 members ಇದ್ದಾರೆ. 60 to 70 ವೇಟ್ 6 members, 70 to 80 ವೇಟ್ಸ್ 2 members. ಇಲ್ಲಿ ನಾವು ವೇಟ್ಸ್ ಬೇಸ್ ಮೇಲೆ ನಂಬರ್ ಆಫ್ ಸ್ಟೂಡೆಂಟ್ಸನ್ನು ಡಿವೈಡ್ ಮಾಡ್ತಾ ಇದ್ದೀವಿ. ಸೊ ಇದು ಈ ರೀತಿಯಾಗಿ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಬೇಸ್ ಮೇಲೆ ನಾವು ಡಿವೈಡ್ ಮಾಡ್ತಕ್ಕಂಥ ಡಾಟಾ ನಮಗೆ ಕ್ವಾಂಟಿಟೇಟಿವ್ ಕ್ಲಾಸಿಫಿಕೇಷನ್ ಆಗಿರುತ್ತೆ. ದ ನೆಕ್ಸ್ಟ್ ಒನ್ ಈಸ್ chronological classification. When data are observed over a period of time, the type of classification is known as chronological classification. ಸೊ ಇಲ್ಲಿ ಒಂದು ಸ್ಪೆಸಿಫಿಕ್ ಪೀರಿಯಡ್ಸಲ್ಲಿ ಇರ್ತಕ್ಕಂಥ ಡಿವೈಡ್ ಮಾಡ್ತಕ್ಕಂಥ ಡಾಟಾವನ್ನು ನಾವು ಕ್ರೋನೊಲಾಜಿಕಲ್ ಕ್ಲಾಸಿಫಿಕೇಷನ್ ಅಂತ ಹೇಳ್ತೀವಿ. ವೆನ್ ದ ಬೇಸಿಸ್ ಆಫ್ ಕ್ಲಾಸಿಫಿಕೇಷನ್ ಈಸ್ ಅಕಾರ್ಡಿಂಗ್ ಟು ದಿ ಡಿಫ್ರೆನ್ಸ್ ಇನ್ ಟೈಮ್ ಆರ್ ಓವರ್ ಎ ಪೀರಿಯಡ್ ಆಫ್ ಟೈಮ್, ಇಟ್ಸ್ ಕಾಲ್ಡ್ ದಿ ಕ್ರೋನೊಲಾಜಿಕಲ್ ಆರ್. ಈಗ ಒಂದು ವರ್ಷದಿಂದ ಮತ್ತೊಂದು ವರ್ಷಕ್ಕೆ ಏನು ಡಿಫ್ರೆನ್ಸಸ್ ಆಗುತ್ತೆ, ಅಥವಾ ಒಂದು ಪರ್ಟಿಕ್ಯುಲರ್ ಪೀರಿಯಡಿಂದ ಮತ್ತೊಂದು ಪೀರಿಯಡ್ಗೆ ಏನು ವೇರಿಯೇಷನ್ಸ್ ಆಗ್ತಾ ಇದೆ, ಈ ರೀತಿಯಾಗಿ ನಾವು ಪೀರಿಯಡ್ ವೈಸಲ್ಲಿ ಓವರ್ ಟೈಮ್ಸ್ ಬೇಸ್ ಮೇಲೆ ನಾವೇನು ಡಾಟಾವನ್ನು ಡಿವೈಡಿಂಗ್ ಮಾಡ್ತಾ ಹೋಗ್ತೀವಿ, ಇದು ಕ್ರೋನೊಲಾಜಿಕಲ್ ಕ್ಲಾಸಿಫಿಕೇಷನ್ ಆಗುತ್ತೆ. Varies the series such as national income figures, annual output of wheat, monthly expenditure of a household, daily consumptions of milk, etc. are some example of the chronological classification. ಸೊ ಇಲ್ಲಿ ನಾವು ನೋಡೋದಾಗಿದ್ರೆ ಆ್ಯನ್ಯುವಲ್ ಔಟ್ಪುಟ್ ಆಫ್ ದಿ ಪ್ರೊಡಕ್ಷನ್ ಆಗಿರ್ಬೋದು, ಎಕ್ಸ್ಪೆಂಡಿಚರ್ ಆಗಿರ್ಬೋದು, ಇನ್ಕಮ್ ಫಿಗರ್ಸ್ ಆಗಿರ್ಬೋದು, ಹಾಗೆ ಡೈಲಿ ಕನ್ಸಂಪ್ಷನ್ಸ್ ಆಫ್ ದಿ ಮಿಲ್ಕ್ ಎಕ್ಸ್ಪೆಂಡಿಚರ್ಸ್ ಆಗಿರ್ಬೋದು. ಈ ರೀತಿಯಾಗಿ ನಾವು ಒಂದು ಸ್ಪೆಸಿಫಿಕ್ ಟೈಮ್ಗೆ ಆಗ್ತಕ್ಕಂಥ ಡಾಟಾವನ್ನೇನು ಟೈಮ್ ವೈಸ್ ಡಿವೈಡ್ ಮಾಡ್ತಾ ಹೋಗ್ತೀವಿ, ಅದು ಕ್ರೋನೊಲಾಜಿಕಲ್ ಕ್ಲಾಸಿಫಿಕೇಷನ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ಸ್, ವಿ ಮೇ ಪ್ರೆಸೆಂಟ್ ದಿ ಫಿಗರ್ಸ್ ಆಫ್ ಪಾಪ್ಯುಲೇಷನ್ ಆರ್ ಇನ್ ಪ್ರೊಡಕ್ಷನ್ ಆರ್ ಸೇಲ್ಸ್ ಆ್ಯಸ್ ಫಾಲೋಸ್. ಇಲ್ಲಿ ನಾವು ಪಾಪ್ಯುಲೇಷನ್ ಬೇಸ್ ಮೇಲೆ ಒಂದು ಎಕ್ಸಾಂಪಲ್ನ ನೋಡೋದಾಗಿತ್ತು ಅಂದರೆ ಇನ್ ಕ್ರೋರ್ಸ್. ಇನ್ ದ ಇಯರ್ 1960 62 crores ಪಾಪ್ಯುಲೇಷನ್. ನೆಕ್ಸ್ಟ್ 1970 70 crores. ಇನ್ 1980 75, 1990 79, 2000 109, 2010 121. ಇಲ್ಲಿ ನಾವು ಪಾಪ್ಯುಲೇಷನ್ ಇನ್ ಕ್ರೋರ್ಸ್ನಲ್ಲಿ ನೋಡೋದಾಗುತ್ತೆ. ಇದನ್ನು ಇಯರ್ ಬೇಸ್ ಮೇಲೆ ನಾವು ಕಲೆಕ್ಟ್ ಮಾಡಿರ್ತಕ್ಕಂಥ ಇನ್ಫಾರ್ಮೇಷನ್ ಆಗಿದೆ. ಈ ರೀತಿಯಾಗಿ ಒಂದು ಪೀರಿಯಡಲ್ಲಿ ನಾವು ಅಥವಾ ಒಂದು ಟೈಮಲ್ಲಿ ಏನು ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡ್ತೀವಿ, ಆ ಡಾಟಾ ನಮಗೆ ಆ ರೀತಿಯಾಗಿ ಕಲೆಕ್ಟ್ ಮಾಡಿರ್ತಕ್ಕಂಥ ಡಾಟಾವನ್ನು ಇಯರ್ ವೈಸ್ ನಾವೇನು ಡಿವೈಡ್ ಮಾಡ್ತಾ ಬರ್ತೀವಿ, ಇದು ಕ್ರೋನೊಲಾಜಿಕಲ್ ಕ್ಲಾಸಿಫಿಕೇಷನ್ ಆಗಿರುತ್ತೆ. ದ ಲಾಸ್ಟ್ ಒನ್ ಈಸ್ ಜಿಯೋಗ್ರಾಫಿಕಲ್ ಕ್ಲಾಸಿಫಿಕೇಷನ್. ವೆನ್ ದ ಡಾಟಾ ಕ್ಲಾಸಿಫೈಡ್ ಅಕಾರ್ಡಿಂಗ್ ಟು ಜಿಯೋಗ್ರಾಫಿಕಲ್ ಲೊಕೇಶನ್ like states, cities, regions, zones, areas, etc. It's called a geographical classifications. So ನಾವು ಲೊಕೇಶನ್ ಬೇಸ್ ಮೇಲೆ, ಏರಿಯಾ ಬೇಸ್ ಮೇಲೆ ಏನು ಕ್ಲಾಸಿಫಿಕೇಷನನ್ನು ಮಾಡ್ತಾ ಬರ್ತೀವಿ, ಅದನ್ನು ನಾವು ಜಿಯೋಗ್ರಾಫಿಕಲ್ ಕ್ಲಾಸಿಫಿಕೇಷನ್ ಅಂತ ಹೇಳ್ತೀವಿ. ಒಂದು ಸ್ಟೇಟಿಂದ ಮತ್ತೊಂದು ಸ್ಟೇಟಿಗೆ ಕಂಪ್ಯಾರಿಸನ್ ಮಾಡೋದು, ಸ್ಟೇಟ್ ವೈಸು, ಡಿಸ್ಟ್ರಿಕ್ಟ್ ವೈಸು, ಅಥವಾ ನಾವು ಕಂಟ್ರಿ ವೈಸು, ಈ ರೀತಿಯಾಗಿ ಸಿಟೀಸ್ ವೈಸ್ ಏನು ಇನ್ಫಾರ್ಮೇಷನನ್ನು ಮಾಡ್ತಾ ಬರ್ತೀವಿ, ಆ ರೀತಿಯಾಗಿರ್ತಕ್ಕಂಥ ಕ್ಲಾಸಿಫಿಕೇಷನ್ನ ನಾವು ಜಿಯೋಗ್ರಾಫಿಕಲ್ ಕ್ಲಾಸಿಫಿಕೇಷನ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ದ ಪ್ರೊಡಕ್ಷನ್ ಆಫ್ ಫುಡ್ ಗೇನ್ಸ್ ಇನ್ ಇಂಡಿಯಾ ಮೇ ಬಿ ಪ್ರೆಸೆಂಟೆಡ್ ಸ್ಟೇಟ್ ವೈಸ್ ಫಾಲೋವಿಂಗ್ ದಿ ಮ್ಯಾನರ್. ಸ್ಟೇಟ್ಸ್ ಇಲ್ಲಿ ನಾವು ಪ್ರೊಡಕ್ಷನ್ ಆಫ್ ಗ್ರೈನ್ಸನ್ನು, ಫುಡ್ ಪ್ರೊಡಕ್ಷನ್ ಗ್ರೈನ್ಸ್ ನೋಡ್ತಾ ಇದ್ವಿ. ಸ್ಟೇಟ್ ವೈಸ್ ನಾವು ನೋಡಿದರೆ ಆಂಧ್ರ ಪ್ರದೇಶ್ 15,000, ಕರ್ನಾಟಕ 25, ಮಧ್ಯಪ್ರದೇಶ್ 35, ತಮಿಳ್ನಾಡು 45. ಇಲ್ಲಿ ಪ್ರೊಡಕ್ಷನ್ ಆಫ್ ಗ್ರೇನ್ಸ್ ನಾವು ಸ್ಟೇಟ್ ವೈಸ್ ನೋಡ್ತಾ ಇದ್ವಿ. ಇಲ್ಲಿ ಅಂದರೆ ಸ್ಟೇಟ್ಸ್ ಅಂದರೆ ಇಲ್ಲಿ ಏರಿಯಾ ವೈಸ್ ನೋಡ್ತಾ ಇದ್ವಿ. ಈ ರೀತಿಯಾಗಿ ಏರಿಯಾ ವೈಸ್ ಇರ್ತಕ್ಕಂಥ ಕ್ಲಾಸಿಫಿಕೇಷನ್ ನಮಗೆ ಜಿಯೋಗ್ರಾಫಿಕಲ್ ಕ್ಲಾಸಿಫಿಕೇಷನ್ ಆಗಿರುತ್ತೆ. ಇಂದ ಪ್ರೊಡಕ್ಷನ್ ನೋಡಿದರೆ ಆಂಧ್ರ ಪ್ರದೇಶದಲ್ಲಿ 15,000, ಕರ್ನಾಟಕ 25, ಮಧ್ಯಪ್ರದೇಶ್ 35 ಆ್ಯಂಡ್ ತಮಿಳ್ನಾಡು 45. ಸೊ ಈ ರೀತಿಯಾಗಿ ನಾವು ಮೇನು ಕ್ಲಾಸಿಫಿಕೇಷನ್ನ 4 ಟೈಪ್ಸ್ನಲ್ಲಿ ಡಿವೈಡ್ ಮಾಡ್ತಾ ಬರ್ತೀವಿ. ಈಗ ಆಲ್ರೆಡಿ ನಾವು ನೋಡಿರೋ ಹಾಗೆ
qualitative basis, quantity basis, chronological basis and geographical basis. These are the types of classification. Thank you.